ನಾರ್ಮಲ್ ಆಗಿ ನಾವೇನು ಮಾಡ್ತೀವಿ, ಜ್ವರ ಅಥವಾ ಕಾಫ್ ಕೆಮ್ಮು ಬಂದಾಗ ಬೇಗ ಸಿರಪ್ ಹಾಕ್ತೀವಿ. ಹೆಚ್ಚಾಗಿ ಮಕ್ಕಳಿಗೆ ನಾವು ಸಿರಪ್ ಹಾಕೋದ್ರಿಂದ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಮಾಡ್ದಿರ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದಷ್ಟು ರೆಮಿಡಿಯನ್ನು ಮಾಡ್ಕೊಳ್ಬಹುದು. ನಾರ್ಮಲ್ ಆಗಿ ನಾವು ಮಕ್ಕಳಿಗೆ ಕೋಲ್ಡ್ ಕಾಫು ಅಂತ ಬಂದಿದ ತಕ್ಷಣ ಮಾರ್ಕೆಟಲ್ಲಿ ಸಿಗುವಂತಹ ಕೋಲ್ಡ್ ವೇಪರ್ ಅನ್ನು ಹಾಕ್ತೀವಿ. ಅಂದರೆ ನೀವು ನೋಡಿರ್ಬೋದು, ಒಂದು ಜೆಲ್ ಥರ ಫಾರ್ಮಲ್ಲಿ ಇರುತ್ತೆ. ಸೊ ಅದನ್ನು ತೊಗೊಂಡು ನಾವು ರಬ್ ಮಾಡಿ ರಾತ್ರಿ ಮಕ್ಕಳಿಗೆ ಚೆಸ್ಟ್ ಭಾಗದಲ್ಲಿ, ಕತ್ತಿನ ಭಾಗದಲ್ಲಿ ಎಲ್ಲ ಹಾಕಿ ಮಲಗಿಸ್ತೀವಿ. ಸೊ ಅದರಲ್ಲಿ ಕೆಮಿಕಲ್ಸ್ ಕೂಡ ಇರುತ್ತೆ, ತುಂಬ ಸ್ಟ್ರಾಂಗ್ ಆಗಿ ಕೂಡ ಇರುತ್ತೆ. ಮಕ್ಕಳಿಗೆ ಅದನ್ನು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ನಾನು ಇವತ್ತು ಮನೆಯಲ್ಲೇ ಕೋಲ್ಡ್ ವೇಪರ್ ರಬ್ ಯಾವ ರೀತಿ ಮಾಡ್ಕೊಳ್ಬಹುದು, ಸೊ ಆ ರಬ್ಬನ್ನು ನೀವು ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ ಕೋಲ್ಡ್ ಆಗಿರ್ಬೋದು, ಕಾಫ್ ಆಗಿರ್ಬೋದು, ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು, ಕಂಜೆಷನ್ ಆಗಿರ್ಬೋದು, ಎಲ್ಲವೂ ನಿವಾರಣೆ ಆಗುತ್ತೆ. ಸೊ ಈ ಕೋಲ್ಡ್ ವೇಪರ್ ರಬ್ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಹೋಮ್ ಮೇಡ್ ಕೋಲ್ಡ್ ರಬ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ತುಪ್ಪ, ಕರ್ಪೂರ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಕೋಲ್ಡ್ ರಬ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಬೇಗ ಮಾಡೋಣ ಬನ್ನಿ. ಇದರಲ್ಲಿ ನಾನು ತಗೊಂಡಿರೋದು ಬರೀ ಸಿಂಪಲ್ 2 ಇಂಗ್ರೀಡಿಯೆಂಟ್ಸ್, ಅಂದ್ರೆ ತುಪ್ಪ ಮತ್ತೆ ಕರ್ಪೂರ. ಸೊ ನಾರ್ಮಲ್ ಆಗಿ ಎಲ್ಲರೂ ಮನೆಯಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಸೊ ತುಪ್ಪದಲ್ಲಿ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದಾವೆ, ಮೆಡಿಸಿನಲ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ, ಕರ್ಪೂರದಲ್ಲೂ ಇದೆ. ಸೊ ಇದನ್ನ ಯೂಸ್ ಮಾಡಿಕೊಂಡು ಬೇಗ ಬೇಗ ರೆಮಿಡಿಯನ್ನ ಮಾಡೋಣ ಬನ್ನಿ. ಮೊದಲನೇದಾಗಿ ನಾವು ಫ್ರೆಶ್ ಆಗಿರುವಂತಹ ಆರ್ಗ್ಯಾನಿಕ್ ತುಪ್ಪವನ್ನ, ನಾವು ದೇಸಿ ತುಪ್ಪವನ್ನ ಹಾಕೊಳ್ಳೋಣ. ಇದು ಕುದಿಯೋದಕ್ಕೆ ಶುರು ಆಗಬೇಕು. ಸೊ ಅದು ಕುದಿಯೋದಕ್ಕೆ ಶುರು ಆದಮೇಲೆ ನಾವು ಅದಕ್ಕೆ ಕರ್ಪೂರನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಕರ್ಪೂರನ ಹಾಕಿ ಕಂಪ್ಲೀಟಾಗಿ ಆ ಕರ್ಪೂರ ಕರಗೋವರೆಗೂ ನಾವು ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗತ್ತೆ. ಓಕೆ, ಈಗ ತುಪ್ಪ ಕುದೀತಾ ಇದೆ, ಇದಕ್ಕೆ ನಾನು ಕರ್ಪೂರನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಇದು ಎರಡು ಹಾಕಿದೀವಿ. ಈಗ ಚೆನ್ನಾಗಿ ಕುದಿಬೇಕು. ಇದು ಕುದಿಯೋವರೆಗೂ ನಾವು ಯಾಕೆ ತುಪ್ಪ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಇದು ಒಳ್ಳೆಯ ಫ್ಯಾಟ್ ಅಂತಾನೆ ಹೇಳ್ಬೋದು, ಗುಡ್ ಫ್ಯಾಟ್ ಅನ್ನೋದು. ನೀವು ನಾರ್ಮಲ್ ಆಗಿ ನೋಡಿರ್ಬೋದು, ಸೆಲೆಬ್ರಿಟಿಗಳು ನೀವು ನಾರ್ಮಲ್ ಆಗಿ ಬೆಳಗ್ಗೆ ಎದ್ದ ತಕ್ಷಣ 1 ಸ್ಪೂನ್ ಖಾಲಿ ಹೊಟ್ಟೆಯಲ್ಲಿ 1 ಸ್ಪೂನ್ ತುಪ್ಪವನ್ನು ಸೇವಿಸ್ತಾರೆ. ಬಿಕಾಸ್ ಗುಡ್ ಕೊಲೆಸ್ಟ್ರಾಲ್ ಮತ್ತು ಗುಡ್ ಫ್ಯಾಟ್ ಅಂತ ಹೇಳ್ತಾರಲ್ಲ, ಅದು ಬಾಡಿ ಒಳಗೆ ಹೋಗಬೇಕು ಅಂತ. ಇದು ಅಷ್ಟೇ ಅಲ್ದಿರ ಇದು ಬೋನ್ಗೂ ತುಂಬ ಒಳ್ಳೆಯದು. ಹಾಗೆ ಮತ್ತು ಕಾಫು, ಥ್ರೋಟ್ ಪೇಯ್ನು, ಕಂಜೆಷನ್ ಏನೇ ಇದ್ರೂ ಕೂಡ ಅದನ್ನು ಸರಿಪಡಿಸೋದಕ್ಕೆ ಇದು ಒಂದು ಮೆಡಿಸಿನ್ ಆಗಿ ಕೆಲಸ ಮಾಡುತ್ತೆ. ಹಾಗೆ ಕರ್ಪೂರನ ತಗೊಂಡಿದ್ದೀವಿ, ನಾವು ದೇವರಿಗೆ ಅಂತ ಬಳಸ್ತೀವಿ, ಬಟ್ ಕರ್ಪೂರ ಒಂದು ಅರೋಮಾ ಥೆರಪಿಗೆ ಹೆಲ್ಪ್ ಆಗುತ್ತೆ. ಅರೋಮಾ ಥೆರಪಿ ಅಷ್ಟೇ ಅಲ್ಲ, FDA ಅಪ್ರೂವ್ಡ್ ಕೂಡ ಕಂಜೆಷನ್ಗೆ, ಲೈಕ್ ಏನೆಲ್ಲ ಕಂಜೆಷನ್ಸ್ ಇರುತ್ತೆ ಅದನ್ನೆಲ್ಲ ಸರಿ ಮಾಡೋದಕ್ಕೆ FDA ಅಪ್ರೂವ್ ಕೂಡ ಆಗಿದೆ. ನಾವು ಯಾವುದೇ ರೀತಿಯ ಥ್ರೋಟ್ ಪೇನ್, ಕಾಫ್ ಏನೇ ಇದ್ರೂ ಕೂಡ ನಾವು ಕರ್ಪೂರನ ಯೂಸ್ ಮಾಡಬಹುದು. ಸೊ ಈ 2 ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ನಾವು ಯೂಸ್ ಮಾಡ್ಕೊಂಡು ಇವತ್ತು ಒಳ್ಳೆಯ ವೇಪರ್ ರಬ್ಬನ್ನು ಮಾಡ್ತಾ ಇದ್ದೀವಿ, ಕೋಲ್ಡ್ ವೇಪರ್ ರಬ್ ಅಂತ ಹೇಳ್ಬೋದು. ಓಕೆ, ಇವಾಗ ಇದು ಆಗಿದೆ, ನಾವು ಇದನ್ನು ಒಂದು ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಓಕೆ, ಈಗ ಟ್ರಾನ್ಸ್ಫರ್ ಆಗಿದೆ. ಇದನ್ನು ಕಂಪ್ಲೀಟಾಗಿ ಆರೋದಕ್ಕೆ ಬಿಟ್ಟು, ಅದು ನಾರ್ಮಲ್ ಆಗಿ ಇವಾಗ ನೀವು ವ್ಯಾಸ್ಲಿನ್ ಎಲ್ಲ ಹೇಗಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಅಲ್ಲಿವರೆಗೂ ಅದನ್ನು ಕೂಲ್ ಆಗೋದಕ್ಕೆ ಬಿಟ್ಟು ಒಂದು ಜಾರ್ಗೆ ಅಥವಾ ಏನಾದರೂ ಒಂದು ಕಂಟೈನರ್ಗೆ ನೀವು ಹಾಕಿ ಅದನ್ನು ನೀವು ತಿಂಗಳಾನ್ಗಟ್ಲೆ ನೀವು ಸ್ಟೋರ್ ಮಾಡ್ಕೊಳ್ಬಹುದು. ಓಕೆ, ಈಗ ಹೋಮ್ ಮೇಡ್ ಕೋಲ್ಡ್ ವೇಪರ್ ರೆಡಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ಸಿಗುವಂತಹ ಸಿಂಪಲ್ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲೇ ಮಕ್ಕಳಿಗೆ ಎಸ್ಪೆಷಲಿ ಮೈಲ್ಡ್ ಆದ ಒಂದು ಕೋಲ್ಡ್ ವೇಪರ್ ರಬ್ ಯಾವ ರೀತಿ ಮಾಡೋದು ಅಂತ. ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಯಾರಿಗಾದ್ರೂ ಕೋಲ್ಡು, ಕಾಫು ಏನೇ ಇದ್ರೂ ಕೂಡ ತಕ್ಷಣ ನೀವು ಮಾರ್ಕೆಟಲ್ಲಿ ಸಿಗುವಂತಹ ವೇಪರ್ ರಬ್ಗಳನ್ನು ಯೂಸ್ ಮಾಡಬೇಡಿ. ಪ್ಲಸ್ ತಕ್ಷಣ ಮೆಡಿಸಿನ್ ಕೂಡ ಹಾಕೋದಕ್ಕೆ ಹೋಗಬೇಡಿ. ಮೈಲ್ಡ್ ಆಗಿರುವಂತಹ ಈ ವೇಪರ್ ರಬ್ಬನ್ನು ಮನೆಯಲ್ಲೇ ಮಾಡಿ ಯೂಸ್ ಮಾಡಿ, ಬೇಗನೆ ನಿವಾರಣೆ ಆಗುತ್ತೆ. ಆರ್ಗ್ಯಾನಿಕ್ ಕೂಡ, ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಆ್ಯಂಡ್ ಇದು ಎಸ್ಪೆಷಲಿ ಮಕ್ಕಳಿಗಾಗಿರುತ್ತೆ, ಯಾಕಂದರೆ ತುಂಬ ಮೈಲ್ಡ್ ಆಗಿರುತ್ತೆ. ಸೊ ಬೇಗನೆ ಕೆಲಸ ಮಾಡುತ್ತೆ, ಮಕ್ಕಳಿಗೆ ತುಂಬ ಹಿತ ಅನಿಸುತ್ತೆ ಅಂತಲೇ ಹೇಳಬಹುದು.